ನಾನಂತೂ ಡಿಸೈಡ್ ಮಾಡಿ ಆಯ್ತು ಮಾರ್ರೆ. ಇನ್ಮೇಲೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಈ ರಾಗಿ ಮತ್ತೆ ರವಾ ಹಾಕಿಯೇ ಮಾಡೋದು. ನನ್ನ ಮಗಳಿಗೆ, ನಮ್ಮ ಗಂಡಂಗೆ, ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಗೊತ್ತಿತ್ತಾ? ಮಾಡೋಕ್ ಬಾರಿ ಸುಲಭ. 1 ಕಪ್ ಬಾಂಬೆ ರವಾನ ಫಸ್ಟ್ ಹುರ್ಕೊಂಡೆ. 1, 2, 3 ಮಿನಿಟ್ಸ್. 3/4 ಕಪ್ ರಾಗಿ ಫ್ಲೋರ್ ತಗೊಂಡಿದ್ದೀನಿ. 1 ಕಪ್ ರವೆಗೆ 3/4 ಕಪ್ ರಾಗಿ ಫ್ಲೋರ್. ಇದು ಬಾಂಬೆ ರವಾ. 3, 4 ಮಿನಿಟ್ಸ್ ಅದನ್ನ ಸಪರೇಟ್ ಫ್ರೈ ಮಾಡ್ಕೊಂಡೆ. ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ, ಎಣ್ಣೆಗೆ ಸಾಸಿವೆ, ಉದ್ದಿನ ಬೇಳೆ, ಹಸಿಮೆಣಸು, ಮಾಮೂಲು ಒಗ್ಗರಣೆಗೆ ಶುಂಠಿ ಎಲ್ಲ ಹಾಕಿ ಒಂದು ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡೆ. ತರಕಾರಿ ನಿಮ್ಮ ಚಾಯ್ಸ್. ನಾನು ಕ್ಯಾಪ್ಸಿಕಮ್, ಆಲೂಗಡ್ಡೆ, ಟೊಮ್ಯಾಟೊ, ಕ್ಯಾರೆಟ್ ಹಾಕೊಂಡಿದ್ದೀನಿ. ಗ್ರೀನ್ ಪೀಸ್ ಇದ್ರೆ ಅದು ಹಾಕ್ಬೋದು, ಬೀನ್ಸು ಹಾಕ್ಬೋದು. ಎಲ್ಲ ತರಕಾರಿ ಆಲ್ಮೋಸ್ಟ್ ಬೆಂತಂದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂಡೆ. ಕಡೆಗೆ ಬಿಸಿ ನೀರು ಅಂತ ಗೊತ್ತುಂಟಾ? 1:2.5 ಕಪ್ ಪ್ರಪೋರ್ಷನ್ ನಾನು ಹಾಕೋದು. ಕಡೆಗೆ ಅದು ಮೇನ್ ಇಲ್ಲಿ ಅಂದರೆ ಚೂಚೂರು ನೀವು ಈ ರಾಗಿ ರವಾ ಫ್ಲೋರ್ ಹಾಕ್ತಿರಲ್ಲ, ಕಡಿಸ್ತಾ ಬರ್ಕೊ. ಇಲ್ಲ ಅಂದರೆ ಅದು ಸ್ವಲ್ಪ ಲಂಪ್ ಆಗಿಬಿಡುತ್ತೆ ರಾಗಿದು. ಇನಿಷಿಯಲಿ ಲಂಪ್ ಥರ ಅನಿಸುತ್ತೆ, ಬಟ್ ನೀಟಾಗಿ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಉಪ್ಪಿಟ್ಟು ಕನ್ಸಿಸ್ಟೆನ್ಸಿ ಸೂಪರಾಗಿ ಆಗುತ್ತೆ. ಮೇಲೊಂಚೂರು ತುಪ್ಪದ ಅಲಂಕಾರ. ಫಸ್ಟ್ ಕ್ಲಾಸ್ ಆಗಿತ್ತು ಟೇಸ್ಟು. ಖಂಡಿತ ಈ ರೆಸಿಪಿ ಸೇವ್ ಮಾಡಿಕೊಂಡು ಹೆಂಗಾಯ್ತಂತ ನಂಗೆ ಹೇಳಿ.